ವೆಲ್ಕಮ್ ಟು ನ್ಯೂಸ್ ಆಫ್ ಇಟ್ಸ್. ನಾನು ಭಾವನಾ ಆರ್ಗೌಡ. ಈ ಒಂದು ಸುದ್ದಿ ಇವತ್ತು ಜಗತ್ತಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಯುದ್ಧ ನಿಂತಿದೆ, ಶಾಂತಿ ನೆಲೆಸಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫುಲ್ ಎದೆ ಉಬ್ಬಿಸಿ ಘೋಷಿಸಿದ್ರು. ಅತ್ತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರೇ ಟ್ರಂಪ್ ಅವರನ್ನ ಹೊಗಳಿದ್ರು. ಆದ್ರೆ ಕೇವಲ 20 ದಿನದಲ್ಲಿ ಆ ಇಡೀ ಶಾಂತಿ ಒಪ್ಪಂದ ಟುಸ್ಸಾಗಿದೆ. ಯಾವ ಟ್ರಂಪ್ ಅವರು ಯುದ್ಧ ಮುಗಿತು ಅಂದ್ರೋ ಅದೇ ಯುದ್ಧ ಮತ್ತೆ ಶುರುವಾಗಿದೆ. ನೆತನ್ಯಾಹು ಫುಲ್ ಕೋಪದಿಂದ ಗಾಜಾ ಮೇಲೆ ಭೀಕರ ದಾಳಿಗೆ ಆರ್ಡರ್ ಮಾಡಿದ್ದಾರೆ. ಅದ್ಯಾಕೆ ಹೀಗಾಯ್ತು, ಆ ಒಪ್ಪಂದ ಮುರಿಯೋಕೆ ಕಾರಣ ಏನು, ಅದರಲ್ಲೂ ಒತ್ತೆಯಾಳುಗಳ ಮೃತದೇಹದ ಬಗ್ಗೆ ನಡೆದ ಆ ಒಂದು ಡ್ರಾಮಾ ಏನು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಮೊದಲಿಗೆ ಈ ಒಪ್ಪಂದ ಶುರುವಾಗಿದ್ದು ಹೇಗೆ ಅಂತ ನೋಡ್ಬೇಕು ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಭಯಂಕರ ಸಂಘರ್ಷ ನಡೆದಿತ್ತು. ಸಾವಿರಾರು ಜನ ಸತ್ತಿದ್ರು, ನೂರಾರು ಜನ ಒತ್ತೆಯಾಳಾಗಿದ್ರು. ಇಂಥ ಟೈಮಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಿತು. ಡೊನಾಲ್ಡ್ ಟ್ರಂಪ್ ಅವರು ಕತಾರ್ ಮತ್ತು ಈಜಿಪ್ಟ್ ಜೊತೆ ಸೇರಿ ಒಂದು ದೊಡ್ಡ ಶಾಂತಿ ಸೂತ್ರವನ್ನ ರೆಡಿ ಮಾಡಿದ್ರು. ಈ ಒಪ್ಪಂದದ ಪ್ರಕಾರ ಮೊದಲಿಗೆ ಜೀವಂತ ಇರುವ ಇಸ್ರೇಲಿ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಬೇಕು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ತಮ್ಮ ಸೆರೆಮನೆಯಲ್ಲಿರುವ ಪ್ಯಾಲೆಸ್ಟೈನ್ ಕೈದಿಗಳನ್ನ ಬಿಡುಗಡೆ ಮಾಡಬೇಕು. ಇದು ಬರೀ ಒಪ್ಪಂದ ಅಲ್ಲ, ಇದು ಒಂದು ಜನರ ಜೀವದ ಪ್ರಶ್ನೆ ಆಗಿತ್ತು. ಒಪ್ಪಂದದ ಮೊದಲ ಹಂತ ಸಕ್ಸಸ್ ಆಯ್ತು. ಹಮಾಸ್ ಒಪ್ಪಂದದ ಪ್ರಕಾರ ಎಲ್ಲಾ 20 ಜೀವಂತ ಇಸ್ರೇಲಿ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡ್ತು. ಇಸ್ರೇಲ್ ಕೂಡ ಪ್ಯಾಲೆಸ್ಟೈನ್ ಕೈದಿಗಳನ್ನ ಕೂಡ ಬಿಡುಗಡೆ ಮಾಡ್ತು. ಜನ ಕೊನೆಗೂ ಶಾಂತಿ ಸಿಕ್ತು ಅಂತ ನಿಟ್ಟುಸಿರು ಬಿಟ್ರು. ಆದ್ರೆ ಅವರಿಗೆ ಗೊತ್ತಿರ್ಲಿಲ್ಲ ಈ ಶಾಂತಿ ಕೇವಲ 20 ದಿನಗಳ ಅತಿಥಿ ಅಂತ. ಈ ಕಥೆಯ ಟರ್ನಿಂಗ್ ಪಾಯಿಂಟ್ ಏನು ಅನ್ನೋದನ್ನ ನಾನ್ ನಿಮಗೆ ತಿಳಿಸ್ತೀನಿ. ಕದನ ವಿರಾಮ ಒಪ್ಪಂದದಲ್ಲಿ ಜೀವಂತ ಇರುವ ಜೊತೆಗೆ ಯುದ್ಧದಲ್ಲಿ ಸತ್ತಿರುವ ಇಸ್ರೇಲಿ ಒತ್ತೆಯಾಳುಗಳ ಮೃತದೇಹಗಳನ್ನ ಹಿಂದಿರುಗಿಸಬೇಕು ಅನ್ನೋ ಷರತ್ತು ಇತ್ತು. ಹಮಾಸ್ ಕೆಲ ಮೃತದೇಹಗಳ ಅವಶೇಷಗಳನ್ನ ಇಸ್ರೇಲ್ ಕಡೆಗೆ ರವಾನೆ ಮಾಡಿತು. ಇಲ್ಲಿಂದ ದೊಡ್ಡ ವಿವಾದ ಶುರುವಾಗುತ್ತೆ. ಇಸ್ರೇಲ್ ಆ ಅವಶೇಷಗಳನ್ನ ತಪಾಸಣೆ ಮಾಡಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆ ವಿಷಯ ಏನು ಅಂದ್ರೆ, ಆ ದೇಹದ ಭಾಗಗಳು ಒತ್ತೆಯಾಳಾಗಿದ್ದ ಯುದ್ಧದಲ್ಲಿ ಸತ್ತು ಹೋಗಿದ್ದ ಓಫಿರ್ ಪ್ರಜಾಪತಿ ಅನ್ನೋದಾಗಿತ್ತು. ಅದರಲ್ಲೇ ಟ್ವಿಸ್ಟ್ ಇದೆ. ಯಾಕಂದ್ರೆ ಇಸ್ರೇಲ್ ಹೇಳೋ ಪ್ರಕಾರ ಓಫಿರ್ ಅವರ ದೇಹವನ್ನ ಅವರ ಸಾವಿನ ನಂತರ ಸುಮಾರು 2 ವರ್ಷಗಳ ಹಿಂದೆಯೇ ಇಸ್ರೇಲ್ ಸೇನೆ ಮರಳಿ ಪಡೆದಿತ್ತು. ಅಂದ್ರೆ ಹಮಾಸ್ ಈಗ ಕಳಿಸಿದ್ದು ಈಗಾಗಲೇ ಇಸ್ರೇಲ್ ಬಳಿ ಇದ್ದ ಓಫಿರ್ ಅವರ ದೇಹದ ಅಪೂರ್ಣ ಭಾಗಗಳನ್ನ ಅಂತ. ನೆತನ್ಯಾಹು ಅವರ ಟೀಮ್ ಇದನ್ನ ಕೇಳಿ ಸಿಕ್ಕಾಪಟ್ಟೆ ಕೋಪಗೊಳ್ಳುತ್ತೆ. ಇದು ಒಪ್ಪಂದದ ಪ್ರಕಾರ ಒಂದು ಕ್ರೂರ ಉಲ್ಲಂಘನೆ ಅಂತ ಘೋಷಣೆಯನ್ನ ಮಾಡಿದ್ರು. ಅವ್ರು ಹೇಳಿದ್ರು, ಹಮಾಸ್ ನಮಗೆ ಶವಗಳ ನಾಟಕ ಆಡ್ತಾ ಇದೆ, ಇಡೀ ದೇಹ ಸಿಗದೆ ಬರೀ ತುಂಡುಗಳನ್ನ ಕಳಿಸಿ ಒತ್ತೆಯಾಳುಗಳ ಕುಟುಂಬದವರ ಮನಸ್ಸಿಗೆ ಮತ್ತಷ್ಟು ನೋವು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಮೃತದೇಹವನ್ನ ಹೂತಿದ್ದ ಜಾಗದಿಂದ ಹಮಾಸ್ ಅವರೇ ಮರಳಿ ತೆಗೆದು ಅದನ್ನ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮುಂದೆ ಹೊಸದಾಗಿ ಸಿಕ್ಕಂತೆ ಬಿಂಬಿಸಲು ಪ್ರಯತ್ನ ಪಡ್ತಿದ್ದಾರೆ ಅಂತ ಇಸ್ರೇಲ್ ಆರೋಪ ಮಾಡ್ತು. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡಿ, ಕದನ ವಿರಾಮ ಆಗಿ ನಮ್ಮ ಮಗನ ದೇಹ ಸಂಪೂರ್ಣ ಸಿಗುತ್ತೆ ಅಂತ ಕಾಯ್ತಾ ಇದ್ದ ಕುಟುಂಬಕ್ಕೆ ಬರೀ ದೇಹದ ಕೆಲವೇ ಭಾಗಗಳು ಸಿಕ್ಕರೆ ಹೇಗಾಗುತ್ತೆ ಅಂತ. ಇದೇ ನೆತನ್ಯಾಹು ಅವರ ಕೋಪಕ್ಕೆ ಬಹಳ ಮುಖ್ಯ ಕಾರಣ ಆಗಿತ್ತು. ಈ ಒಪ್ಪಂದ ಮುರಿದು ಬಿದ್ದಿದ್ದಕ್ಕೆ ಹಮಾಸ್ನ ಇನ್ನೊಂದು ಕಾರಣವನ್ನ ಇಸ್ರೇಲ್ ಹೇಳುತ್ತೆ. ಅದೇನು ಅಂದ್ರೆ, ಗಾಜಾ ಗಡಿಯಲ್ಲಿ ಕಾವಲು ಕಾಯ್ತಾ ಇದ್ದ ಇಸ್ರೇಲಿ ಸೈನಿಕರ ಮೇಲೆ ಹಮಾಸ್ ಉಗ್ರರು ಗುಂಡಿನ ದಾಳಿ ನಡೆಸಿದ್ರು. ಕದನ ವಿರಾಮದ ನಿಯಮಗಳ ಪ್ರಕಾರ ಯಾವುದೇ ಕಾರಣಕ್ಕೂ ದಾಳಿ ಮಾಡುವಂತಿರ್ಲಿಲ್ಲ. ಈ 2 ಘಟನೆಗಳು ನೆತನ್ಯಾಹು ಅವರನ್ನ ಕೇಳಿಸಿತ್ತು. ಆಗ ನೆತನ್ಯಾಹು ಏನ್ ಮಾಡ್ತಾರೆ ಅಂದ್ರೆ, ತಕ್ಷಣ ರಕ್ಷಣಾ ಅಧಿಕಾರಿಗಳ ಸಭೆಯನ್ನ ಕರೀತಾರೆ. ಈ ಉಲ್ಲಂಘನೆಗೆ ತಕ್ಷಣ ಪ್ರತಿಕ್ರಿಯೆಯನ್ನ ನಾವು ನೀಡಲೇಬೇಕು ಅಂತ ಹೇಳಿ ಗಾಜಾದ ಹಮಾಸ್ ಉಗ್ರರ ನೆಲೆಗಳ ಮೇಲೆ ಪವರ್ಫುಲ್ ಸ್ಟ್ರೈಕ್ ಅಂದ್ರೆ ಅತ್ಯಂತ ತೀವ್ರವಾದ ವಾಯು ದಾಳಿ ಮತ್ತು ಫಿರಂಗಿ ದಾಳಿ ನಡೆಸೋಕೆ ಆರ್ಡರ್ ಮಾಡ್ತಾರೆ. ಇದಾದ ತಕ್ಷಣ ಇಸ್ರೇಲ್ ಸೇನೆ ಗಾಜಾದ ರಫಾ ಸೇರಿದಂತೆ ಹಲವಾರು ನಗರಗಳ ಮೇಲೆ ಮತ್ತೆ ಏರ್ ಸ್ಟ್ರೈಕ್ ನಡೆಸಿದೆ. ಇದರಿಂದ ಮತ್ತೆ 7ಕ್ಕೂ ಹೆಚ್ಚು ಪ್ಯಾಲೆಸ್ಟೈನ್ ಜನರು ಸತ್ತಿದ್ದಾರೆ. ಇದಾದ ತಕ್ಷಣ ಇಸ್ರೇಲ್ ಸೇನೆ ಗಾಜಾದ ರಫಾ ಸೇರಿದಂತೆ ಹಲವು ನಗರಗಳ ಮೇಲೆ ಮತ್ತೆ ಏರ್ ಸ್ಟ್ರೈಕ್ ನಡೆಸಿದೆ. ಇದರಿಂದ ಮತ್ತೆ 7ಕ್ಕೂ ಹೆಚ್ಚು ಪ್ಯಾಲೆಸ್ಟೈನ್ ಜನರು ಸತ್ತಿದ್ದಾರೆ ಅಂತ ಅಲ್ಲಿನ ಆರೋಗ್ಯ ಇಲಾಖೆ ಹೇಳಿದೆ. ಅಂದ್ರೆ ಯಾವ ಶಾಂತಿ 20 ದಿನದ ಹಿಂದೆ ಹುಟ್ಟಿತ್ತೋ ಅದು 20 ದಿನದಲ್ಲಿ ಸತ್ತು ಆ ಜಾಗದಲ್ಲಿ ಮತ್ತೆ ಯುದ್ಧದ ಭೂತ ನಿಂತಿದೆ. ಹಾಗಿದ್ರೆ ಇಲ್ಲಿ ನಾವು ಬರೀ ಇಸ್ರೇಲ್ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ವಿ. ಹಮಾಸ್ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಹಮಾಸ್ ಕೂಡ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ ದಾಳಿಯ ನಂತರ ನಾವು ಕಾಣೆಯಾಗಿರುವ ಒತ್ತೆಯಾಳುಗಳ ದೇಹವನ್ನ ಹುಡುಕಿಕೊಳ್ಳೋ ಕೆಲಸವನ್ನ ಸದ್ಯಕ್ಕೆ ವಿಳಂಬ ಮಾಡ್ತೀವಿ ಅಂತ ಹೇಳಿದೆ. ಅಂದ್ರೆ ತಮ್ಮ ಬಳಿ ಇರುವ ದೇಹಗಳನ್ನ ವಾಪಸ್ ಕೊಡೋಕೆ ಹಮಾಸ್ ಈಗ ಮತ್ತೆ ಕಂಡೀಷನ್ಸ್ ಹಾಕ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇಸ್ರೇಲ್ನ ನಿರಂತರ ಬಾಂಬಿಂಗ್ ನಿಂದಾಗಿ
ಈ ದೇಹಗಳನ್ನ ಎಲ್ಲೆಲ್ಲಿ ಹೂತಿಡಲಾಗಿದೆ ಅನ್ನೋದನ್ನ ಗುರ್ತಿಸೋಕೆ ನಮಗೆ ಕಷ್ಟ ಆಗ್ತಿದೆ ಅಂತ ಹಮಾಸ್ ಹೇಳಿದೆ. ಇದು ಬರೀ ನೆಪಾನ ಅಥವಾ ನಿಜಾನ ಅಂತ ಜಗತ್ತು ಕಾಯ್ತಾ ಇದೆ. ಇಡೀ ಜಗತ್ತಿಗೆ ಹಮಾಸ್ ಉತ್ತರ ಕೊಡ್ಬೇಕು. ಈಗ ನೋಡಿ, ಇಷ್ಟು ದೊಡ್ಡದಾಗಿ ಅಮೆರಿಕ ಅಧ್ಯಕ್ಷರು ಮಧ್ಯಸ್ಥಿಕೆ ವಹಿಸಿದ ಮೇಲೂ ಯಾಕೆ ಶಾಂತಿ ಮುರಿಯಿತು ಅಂತ ನಾವು ಒಮ್ಮೆ ಗಮನ ಕೊಡ್ಬೇಕು. ಮೊದಲನೇದಾಗಿ ವಿಶ್ವಾಸದ ಕೊರತೆ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ವಿಶ್ವಾಸ ಅನ್ನೋದು 0. ಟ್ರಂಪ್ ಒಪ್ಪಂದ ಮಾಡ್ತಿದ್ರು, ಆದ್ರೆ ಈ ಎರಡೂ ಪಕ್ಷಗಳು ಎಂದಿಗೂ ಕೂಡ ಒಬ್ಬರನ್ನೊಬ್ರು ನಂಬಲ್ಲ. ಹಮಾಸ್ ಮೃತದೇಹದ ಬಗ್ಗೆ ನಾಟಕ ಮಾಡಿದಾಗ ಇಸ್ರೇಲ್ನ ವಿಶ್ವಾಸ ಸಂಪೂರ್ಣ ಕಳೆದು ಹೋಯ್ತು. ಎರಡನೇದಾಗಿ ಟ್ರಂಪ್ ಅವರ ಭರವಸೆಗಳು. ಟ್ರಂಪ್ ಅವರು ಈ ಕದನ ವಿರಾಮ ಘೋಷಿಸಿದ ಮೇಲೆ ಹಮಾಸ್ ಈಗ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ನಾವು ಅವರನ್ನ ಭೂಪಟದಿಂದ ಅಳಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಆ ವಾರ್ನಿಂಗ್ ಕೇವಲ ಮಾತಲ್ಲಿ ಉಳಿತು. ಟ್ರಂಪ್ ಅವರ ಘೋಷಣೆ ರಾಜಕೀಯವಾಗಿತ್ತು, ಆದ್ರೆ ಅದು ಯುದ್ಧದ ವಾಸ್ತವತೆಗೆ ಹೊಂದಾಣಿಕೆ ಆಗಿರ್ಲಿಲ್ಲ. ಮೂರನೇದಾಗಿ ಒತ್ತೆಯಾಳುಗಳ ಸಮಸ್ಯೆ. ಜೀವಂತ ಒತ್ತೆಯಾಳುಗಳ ಬಿಡುಗಡೆಯಾದ ಮೇಲೆ ಮೃತದೇಹಗಳ ಸಮಸ್ಯೆ ಎರಡೂ ಕಡೆ ಭಾವನಾತ್ಮಕ ವಿಷಯ ಆಗಿ ಉಳಿತು. ಇಸ್ರೇಲ್ ತನ್ನೆಲ್ಲಾ ಮೃತ ನಾಗರಿಕರ ದೇಹಗಳು ಸಿಗ್ಲೇಬೇಕು ಅಂತ ಪಟ್ಟು ಹಿಡಿದ್ರೆ ಹಮಾಸ್ ಅದನ್ನ ಒಂದ್ ರೀತಿ ಬಾರ್ಗೇನಿಂಗ್ ಚಿಪ್ ತರ, ಅಂದ್ರೆ ಏನೋ ಒಂದು ಚೌಕಾಸಿ ವಸ್ತು ಆಗಿ ನೋಡ್ತು. ನಾಲ್ಕನೇದಾಗಿ ನೆತನ್ಯಾಹು ಅವರ ಡಿಸಿಷನ್. ನೆತನ್ಯಾಹು ಅವರು ಹಮಾಸ್ ಕದನ ವಿರಾಮ ಉಲ್ಲಂಘಿಸಿದ್ರೆ ತೀವ್ರ ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನೋ ಸಂದೇಶವನ್ನ ಜಗತ್ತಿಗೆ ಮತ್ತು ಹಮಾಸ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಅವರ ರಾಜಕೀಯ ಅನಿವಾರ್ಯತೆ ಕೂಡ ಹೌದು. ಯಾಕಂದ್ರೆ ತಮ್ಮ ನಾಗರಿಕರ ದೇಹಗಳಿಗೆ ಆದ ಅವಮಾನವನ್ನ ಸಹಿಸಿಕೊಂಡು ಸುಮ್ಮನೆ ಇದ್ರೆ ದೇಶದ ಒಳಗೆ ದೊಡ್ಡ ಆಕ್ರೋಶ ಎದುರಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕು, ಈ ಇಡೀ ಘಟನೆಯಲ್ಲಿ ಹೆಚ್ಚು ನರಳ್ತಾ ಇರೋದು ಯಾರು ಗೊತ್ತಾ? ಸಾಮಾನ್ಯ ಗಾಜಾದ ಜನರು. ಯುದ್ಧ ನಿಂತಿದೆ ಅಂತ ಮನೆಗೆ ಮರಳಿದ ಪ್ಯಾಲೆಸ್ಟೈನ್ ಜನರಿಗೆ ಮತ್ತೆ ಬಾಂಬ್ ಶಬ್ದ ಕೇಳಿಸೋಕ್ ಶುರುವಾಗಿದೆ. ಪುನರ್ ನಿರ್ಮಾಣದ ಮಾತು ನಿಂತಿದೆ, ಮತ್ತೆ ರಕ್ತಪಾತ ಶುರುವಾಗಿದೆ. ನೋಡಿ, ಈ ಕದನ ವಿರಾಮದ ವೈಫಲ್ಯ ಏನ್ ತೋರ್ಸುತ್ತೆ ಅಂದ್ರೆ ಶಾಶ್ವತ ಶಾಂತಿಗಾಗಿ ಇರೋ ಏಕೈಕ ದಾರಿ ಎರಡೂ ಕಡೆಯವರು ಒಂದು ದೀರ್ಘಕಾಲದ ಗಟ್ಟಿಯಾದ ಒಪ್ಪಂದಕ್ಕೆ ಬರಬೇಕು. ಅಲ್ಲಿವರೆಗೂ ಡೊನಾಲ್ಡ್ ಟ್ರಂಪ್ ಅಲ್ಲದೆ ಇನ್ನೊಬ್ಬ ಅಧ್ಯಕ್ಷರು ಬಂದ್ರೂ ಕೂಡ ಯುದ್ಧ ನಿಲ್ಸೋದು ಅಷ್ಟು ಈಸಿ ಇಲ್ಲ. ಇದಾಗಿತ್ತು ಇವತ್ತಿನ ನ್ಯೂಸ್ ಅಫೇರ್ಸ್ ಅಪ್ಡೇಟ್ಸ್. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ವಂದೇ ಭಾರತ ಮಾತರಂ.